ನರೇಂದ್ರ ಮೋದಿ ಅವರ ಮೇಲೆ ಜನ ನಂಬಿಕೆ ಇಟ್ಟು ಅವರಿಗೆ ಅಧಿಕಾರ ನೀಡಿದ್ರು. ಆದರೆ ಮೋದಿ ಸರ್ಕಾರ ನೀಡಿದ ಯಾವುದೇ ಆಶ್ವಾಸನೆ ಜಾರಿಗೆ ಬರಲಿಲ್ಲ ಅಂತ ಗದಗ ನಗರದ ಸುದ್ದಿಗೋಷ್ಠಿಯಲ್ಲಿ ಸ್ವರಾಜ್ ಇಂಡಿಯಾ ಪಕ್ಷದ ರಾಜ್ಯಾಧ್ಯಕ್ಷ ಚಾಮರಸ ಮಾಲಿ ಪಾಟೀಲ್ ವಾಗ್ದಾಳಿ ನಡೆಸಿದ್ರು. ಇದೇ ವೇಳೆ ಕಾಂಗ್ರೆಸ್ ವಿರುದ್ಧವೂ ನಾಯಕ ಹರಿಹಾಯ್ತು. ನೋಟ್ ಬ್ಯಾನ್ ನಂತರ ಕೃಷಿ ಸೇರಿದಂತೆ ಹಲವು ಕ್ಷೇತ್ರಗಳ ಪ್ರಗತಿ ಗಣನೀಯ ಇಳಿಕೆಯಾಗಿದೆ ಅಂತ ಈ ಸಮಯದಲ್ಲಿ ಅಭಿಪ್ರಾಯಪಟ್ಟರು. ಹಾವೇರಿ ಗದಗ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶಿವಕುಮಾರ್ ಉದಾಸಿ ಅವರು ಎಂದು ಅವರ ಪತ್ನಿಯೊಂದಿಗೆ ಮತಯಾಚಿಸಿ ಗಮನ ಸೆಳೆದರು. ದಂಪತಿಗಳು ಈ ಸಮಯದಲ್ಲಿ ಮತದಾರರಲ್ಲಿ ಕೈ ಮುಗಿದು ಮತಯಾಚಿಸಿದ್ದು ವಿಶೇಷವಾಗಿತ್ತು. ಶಿವಕುಮಾರ್ ಉದಾಸಿ ಅವರ ಸಂಸದನಾಗುವ ಹ್ಯಾಟ್ರಿಕ್ ಕನಸನ್ನ ನನಸು ಮಾಡಬೇಕೆಂದು ಬಿಜೆಪಿ ಮಹಿಳಾ ಮೋರ್ಚಾದೊಂದಿಗೆ ಭಾಗವಹಿಸಿ ರೇವತಿ ಉದಾಸಿ ಗಮನ ಸೆಳೆದರು. ಬಾಗಲಕೋಟೆ ಚುನಾವಣಾ ಕಣದಲ್ಲಿ ಸದ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಧುಮುಕಿದ್ದಾರೆ. ಈ ಬಾರಿ ಅವರು ಮೈತ್ರಿ ಅಭ್ಯರ್ಥಿ ವೀಣಾ ಕಾಶ್ಯಪ್ನವರವರ ಪರ ಮತಯಾಚನೆ ಮಾಡಿದ್ದಾರೆ. ಇದೇ ವೇಳೆ ಉತ್ತರ ಕರ್ನಾಟಕದ ರಗಡ್ ಸ್ಟೈಲ್ನಲ್ಲಿ ಶಾಸಕಿ ತಂಗಿನಿ ಗೆದ್ದು ಬರೋದು ಗ್ಯಾರಂಟಿ ಅಂತ ಹೇಳಿದ್ರು. ಅಷ್ಟೇ ಅಲ್ಲದೆ ಪಿಸಿ ಗದ್ದಿಗೌಡರ್ ಅವರ ವಿರುದ್ಧವೂ ವಾಗ್ದಾಳಿ ನಡೆಸಿದ ಶಾಸಕಿ ಜಿಲ್ಲೆಗೆ ಅವರ ಕೊಡುಗೆ ಏನು ಎಂದು ಹೇಳಲು ಚಾಲೆಂಜ್ ಹಾಕಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಮನದಿಂದ ಬಾಗಲಕೋಟೆ ಮತಕ್ಷೇತ್ರ ಇಂದು ರಂಗೇರಿದ್ದು ಸುಳ್ಳಲ್ಲ. ಧಾರವಾಡ ಹುಬ್ಬಳ್ಳಿ ಪಶ್ಚಿಮ ವಿಧಾನಸಭಾ ಮತಕ್ಷೇತ್ರದಲ್ಲಿ ಪ್ರಹ್ಲಾದ್ ಜೋಶಿ ಮತ್ತು ಶಾಸಕ ಅರವಿಂದ್ ಬೆಲ್ಲದ್ ಭರ್ಜರಿ ಪ್ರಚಾರ ನಡೆಸಿದ್ರು. ಕ್ಷೇತ್ರದ ವ್ಯಾಪ್ತಿಯಲ್ಲಿರೋ ಮೇಘರಾಜನಗರ ಮತ್ತು ಗೋಡ್ಕೆ ಫ್ಲಾಟ್ನಲ್ಲಿರೋ ನಿವಾಸಿಗಳಲ್ಲಿ ಮತಯಾಚನೆ ಮಾಡಿದ ಅವರು ಹಲವು ವಿಷಯಗಳ ಬಗ್ಗೆ ಚರ್ಚಿಸಿದ್ರು. ಈ ವೇಳೆ ಮುಖಂಡರಾದ ಮಹೇಶ್ ಖಾಟ್ಕೆ, ಹುಚ್ಚಪ್ಪ ರೋಗಿ, ಹನುಮಂತ್ ಹರಿವಾನ, ಸುಕನ್ರಾಜ್ ಬಾಫ್ನ, ಮಹೇಶ್ ಚಂದರ್ಗಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ವಿರುದ್ಧ ಮತ್ತು ಬಿಜೆಪಿಯ ಸ್ಟಾರ್ ಪ್ರಚಾರಕಿ ಮಾಳ್ವಿಕಾ ಅವಿನಾಶ್ ವಿರುದ್ಧ ಅವಹೇಳನಕಾರಿ ಪೋಸ್ಟ್ ಹಾಕಿದ್ದಲ್ಲದೆ ಫೋಟೋಗಳನ್ನು ಕೂಡ ಬಳಸಲಾಗಿದೆ ಅಂತ ಬಿಜೆಪಿ ಅಭ್ಯರ್ಥಿ ಸುರೇಶ್ ಅಂಗಡಿ ದೂರು ದಾಖಲಿಸಿದ್ದಾರೆ. ಸಾಧ್ನವರ್ ಅಭಿಮಾನಿ ಬಳಗ ಮತ್ತು ಸಾಧ್ನವರ್ ಯುವ ಬ್ರಿಗೇಡ್ ಎಂಬ ಹೆಸರಿನ ಗ್ರೂಪ್ನಲ್ಲಿ ಈ ರೀತಿ ಸಂದೇಶ ಹರಿಬಿಡಲಾಗಿದ್ದು, ಈ ಕುರಿತು ಸ್ಪಷ್ಟನೆ ನೀಡುವಂತೆ ಚುನಾವಣಾ ಆಯೋಗ ಸಾಧ್ನವರ್ ಅವರಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಲ್ಲಿ ಮೊಸಳೆಯೊಂದು ಬತ್ತಿದ ನದಿಯ ಹತ್ತಿರ ಪ್ರತ್ಯಕ್ಷವಾದ ಘಟನೆ ನಡೆದಿದೆ. ತಾಲೂಕಿನ ಹುಲಗಬಾಳ ಗ್ರಾಮದ ಮಠಪತಿ ತೋಟದಲ್ಲಿ ಈ ಮೊಸಳೆ ಕಂಡುಬಂದಿದ್ದು, ಆಹಾರ ಹುಡುಕುತ್ತಾ ಗಬ್ಬಿನ ಗದ್ದೆಯ ಹತ್ತಿರ ಬಂದಿರುವುದಾಗಿ ವರದಿಯಾಗಿದೆ. ಇನ್ನು ರೈತರೇ ಮೊಸಳೆಯನ್ನು ಹಿಡಿದು ಅರಣ್ಯ ಅಧಿಕಾರಿಗಳಿಗೆ ಒಪ್ಪಿಸಿದ್ದಾರೆ.